शुद्धज्ञानैकमूर्तये निर्मलाय प्रशान्ताय तस्मै श्रीगुरवे नमः। ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾನಗರ ಸರ್ಕಲ್, ಬೆಂಗಳೂರು. ಆದ್ಮೇಲೆ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಧ್ಯಾನದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಧ್ಯಾನ ಅಂತ ಹೇಳಿದ್ರೆ ಏನು, ಧ್ಯಾನವನ್ನು ನಾವು ಹೇಗೆ ಮಾಡಬೇಕು? ಸುಮಾರು ಧ್ಯಾನಗಳಿದ್ದಾವೆ ಜಗತ್ತಿನಲ್ಲಿ. ಎಲ್ಲ ಧ್ಯಾನಗಳು ಕೂಡ ಒಂದೊಂದು ದಾರಿಯನ್ನು ತೋರಿಸ್ತವೆ. ಆದರೆ ವೈಜ್ಞಾನಿಕವಾಗಿ ನಮ್ಮ ಶರೀರ ಮನಸ್ಸನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ, ಶರೀರನ ಎಲ್ಲ ಚಟಗಳಿಂದ ಮುಕ್ತಗೊಳಿಸಿ, ಮನಸ್ಸನ್ನು ಎಲ್ಲ ಮೋಹಾದಿ ಬಯಕೆಗಳಿಂದ ಮುಕ್ತಗೊಳಿಸಿ, ಶರೀರ ಮತ್ತು ಮನಸ್ಸು ಇವೆರಡೂ ಪವಿತ್ರ ಸ್ಥಿತಿಗೆ ಬರಲಿಕ್ಕೆ ಧ್ಯಾನ ಯಾವ ರೀತಿ ಸಹಾಯ ಮಾಡ್ತದೆ. ಹಾಗಾಗಿ ಇವೆರಡನ್ನೂ ಕೂಡ ನಿಗ್ರಹಿಸಲಿಕ್ಕೆ ನಾವು ಹೇಗೆ ಧ್ಯಾನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ಈ ದಿನ ವಿಶೇಷವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವಿಧಿವಿಧಾನಗಳ ಮೂಲಕ ಹೇಳಿಕೊಡಲಿದ್ದೇನೆ. ಹಾಗಾಗಿ ಈಗೆಲ್ಲರೂ ನನ್ನ ಜೊತೆಗೆ ನೀವು ಧ್ಯಾನ ಮಾಡಬೇಕು. ನಾನು ಮಾಡಿದ ಹಾಗೆ, ನಾನು ಹೇಳಿದ ಹಾಗೆ ನೀವು ಗಮನಿಸ್ತಾ, ನಾನು ಹೇಳಿರ್ತಕ್ಕಂಥ ವಿಷಯಗಳನ್ನು ನೀವು ಸರಿಯಾಗಿ ಮಾಡಿದ್ದೇ ಆದಲ್ಲಿ ಕೇವಲ ಹಲವಾರು ದಿನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಧ್ಯಾನ ಅಂತಕ್ಕಂಥದ್ದು ಮನುಷ್ಯನನ್ನು ಭಾವನಾತ್ಮಕವಾಗಿ ಪವಿತ್ರಗೊಳಿಸ್ತದೆ, ಆಧ್ಯಾತ್ಮಿಕವಾಗಿ ಅತಿ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತದೆ. ಧ್ಯಾನವನ್ನು ಮಾಡ್ತಕ್ಕಂಥದ್ದು ಯಾವ ಉದ್ದೇಶಕ್ಕಾಗಿ ಅಂತೇಳಿದ್ರೆ, ಈ ಜೀವಾತ್ಮ ಮತ್ತು ಪರಮಾತ್ಮ ಇವೆರಡೂ ಕೂಡ ಒಂದಾಗಲಿಕ್ಕೆ, ಜೀವಾತ್ಮ ಮತ್ತು ಪರಮಾತ್ಮನ ಸಮ್ಮಿಲನವಾಗ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಆ ಸ್ಥಿತಿಯನ್ನು ನಾವು ಅನುಭವಿಸಬೇಕು ಅಂತ ಹೇಳಿದರೆ ನಾವು ಧ್ಯಾನ ಮಾಡಬೇಕು. ಬಹಳ ಮುಖ್ಯವಾಗಿ ನಾವು ಶರೀರಕ್ಕೆ ಆಗಿರ್ತಕ್ಕಂಥ, ಮನಸ್ಸಿಗೆ ಆಗಿರ್ತಕ್ಕಂಥ ಹಸಿವನ್ನು ಬಹಳ ಸುಲಭವಾಗಿ ತೀರಿಸ್ಕೋಬೋದು. ಆದರೆ ನಮ್ಮ ಒಳಗಡೆ ಆತ್ಮ ಅಂತ ಇದೆ. ದ ಫುಡ್ ಆಫ್ ದ ಆತ್ಮ ಶಕ್ತಿ, ದಟ್ ಈಸ್ ಅ ಮೆಡಿಟೇಷನ್. ನಮ್ಮ ಆತ್ಮಕ್ಕೆ ಏನಾದರೂ ಫುಡ್ ಬೇಕಾಗಿತ್ತು ಅಂತ ಹೇಳಿದ್ರೆ, ಆ ಫುಡ್ಡನ್ನು ನಾವು ಹೇಗೆ ಒದಗಿಸಬೇಕು ಅಂತ ಹೇಳಿದರೆ, ಧ್ಯಾನದ ಮೂಲಕ ಆತ್ಮದ ಆಹಾರವನ್ನು ನಾವು ಒದಗಿಸಬೇಕಾಗ್ತದೆ. ಹಾಗಾಗಿ ಧ್ಯಾನದ ಮೂಲಕ ಆತ್ಮಕ್ಕೆ ಹೇಗೆ ನಾವು ಆಹಾರವನ್ನು ಸಲ್ಲಿಸಬೇಕು, ಆ ಮೂಲಕ ಆತ್ಮಾನಂದವನ್ನು ನಾವು ಹೇಗೆ ಅನುಭವಿಸಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಹೇಳಿಕೊಡಲಿದ್ದೇನೆ. ಆ ಧ್ಯಾನ, ವಿಶೇಷವಾಗಿರ್ತಕ್ಕಂಥ ಧ್ಯಾನ ಯಾವುದು ಅಂತ ಹೇಳಿದರೆ, ಅದಕ್ಕೆ ಶಿವಯೋಗ ಧ್ಯಾನ ಅಂತ ಕರೀತಾರೆ. ಆ ಶಿವಯೋಗ ಧ್ಯಾನವನ್ನು ನಾವು ಸರಿಯಾಗಿ ಮಾಡಿದ್ದೇ ಆದರೆ ನಮ್ಮ ಮನಸ್ಸು, ಇಂದ್ರಿಯ ವಿಕಾರಗಳು ಸಂಪೂರ್ಣವಾಗಿ ನಿಗ್ರಹಿಸಲ್ಪಡ್ತದೆ. ನಮ್ಮ ಶರೀರದಲ್ಲಿ ಪಂಚೇಂದ್ರಿಯಗಳಿದ್ದಾವೆ: ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತು ಚರ್ಮ. ಈ ಪಂಚೇಂದ್ರಿಯಗಳ ಒಂದು ಚಪಲದಿಂದ ನಮ್ಮ ಶರೀರ ಏನಾಗ್ತದೆ, ಹಾಳಾಗ್ತಾ ಹೋಗುತ್ತೆ. ಚರ್ಮಕ್ಕೆ ಏನೋ ಒಂದು ವಾಸನೆ ಇರ್ತದೆ, ಕಣ್ಣಿಗೆ ಏನೋ ಒಂದು ವಾಸನೆ ಇರ್ತದೆ, ಕಿವಿಗೆ ಏನೋ ಒಂದು ವಾಸನೆ ಇರ್ತದೆ, ಮೂಗಿಗೆ ಏನೋ ಒಂದು ವಾಸನೆ ಇರ್ತದೆ, ನಾಲಿಗೆ ಇನ್ನೊಂದೇನೋ ವಾಸನೆ ಇರ್ತದೆ. ನಾವು ಜೀವನದಲ್ಲಿ ವಾಸನೆಗಳಲ್ಲೇ ಬದುಕಿದ್ವಿ ಅಂತಂದರೆ ನಮ್ಮ ಜೀವನ ಯಾವುದೇ ಕಾರಣಕ್ಕೂ ಸಂತೋಷವನ್ನು, ನಿಜವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಾಸನೆ, ಮೋಹಾದಿ ಬಯಕೆಗಳನ್ನು ನಾವು ಮೂಟೆ ಕಟ್ಟಿ ಅವುಗಳನ್ನು ಸಂಪೂರ್ಣವಾಗಿ ನಮ್ಮ ಜೀವನದಿಂದ ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಅತಿ ಉಪಯುಕ್ತವಾಗಿರ್ತಕ್ಕಂಥ, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಧ್ಯಾನ ಇದೆ. ಅದಕ್ಕೆ ಶಿವಯೋಗ ಧ್ಯಾನ ಅಂತ ಕರೀತಾರೆ. ಆ ಶಿವಯೋಗ ಧ್ಯಾನವನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ಇವತ್ತು ಹೇಳಿಕೊಡಲಿದ್ದೇನೆ. ಶಿವಯೋಗನೇ ಬೇರೆ, ಶಿವಯೋಗ ಧ್ಯಾನನೇ ಬೇರೆ. ಇಷ್ಟಲಿಂಗ ಯೋಗ ಅಂತಲೂ ಕರೀತಾರೆ. ಅದಕ್ಕೆ ಇಷ್ಟಲಿಂಗ ಯೋಗದ ಜೊತೆಗೆ ಶಿವಯೋಗ ಅಂತಲೂ ಕೂಡ ಕರೀತಾರೆ. ಆ ಶಿವಯೋಗ ಮತ್ತು ಇಷ್ಟಲಿಂಗ ಯೋಗ ಅದೆರಡೂ ಒಂದೇ. ಶಿವಧ್ಯಾನ, ಇಷ್ಟಲಿಂಗ ಧ್ಯಾನ ಇವೆರಡೂ ಒಂದೇ. ಮೊದಲು ಶಿವಯೋಗ ಮಾಡಿದ ನಂತರ ಆಮೇಲೆ ಶಿವಧ್ಯಾನ ಅಥವಾ ಇಷ್ಟಲಿಂಗ ಧ್ಯಾನವನ್ನು ನಾವು ಮಾಡಬೇಕಾಗ್ತದೆ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ಕೊಡ್ತಿದ್ದೇನೆ. ಮೊದಲು ನೇರವಾಗಿ ಕೂತ್ಕೋಬೇಕು. ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಬೇಕು. ಎಡಗೈಯಲ್ಲಿ ಈ ಒಂದು ಇಷ್ಟಲಿಂಗವನ್ನು ಸರಿಯಾಗಿ ಹಿಡ್ಕೊಳ್ಬೇಕು. ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿ ಇಟ್ಕೊಂಡು ಬಲಗೈಯಲ್ಲಿ ನೀವು ಬಹಳ ಮುಖ್ಯವಾಗಿ ಜ್ಞಾನ ಮುದ್ರೆ ಮಾಡಿಕೊಂಡಿರಬೇಕು. ಇಷ್ಟಲಿಂಗಕ್ಕೆ ಮತ್ತು ನಿಮ್ಮ ಗದ್ದಕ್ಕೆ ಈ ಒಂದು ಅಳತೆ ಇರಬೇಕು. ಕಣ್ಣಿಗೆ ಮತ್ತು ನಿಮ್ಮ ಇಷ್ಟಲಿಂಗಕ್ಕೆ 12 ಇಂಚುಗಳ ಒಂದು ಅಳತೆ ಇರಬೇಕು. ಧ್ಯಾನ ಮುದ್ರೆಯನ್ನು ಮಾಡಿಕೊಂಡು ನಿಧಾನವಾಗಿ ನಿಮ್ಮ ಕೈಯನ್ನು ಈ ರೀತಿ ಮೊಣಕೈ ಕೆಳಗಡೆ ತರಬೇಕು. ತಲೆ, ಕುತ್ತಿಗೆ, ಬೆನ್ನು ನೇರವಾಗಿರಬೇಕು.
ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ಒಂದು ದೀಪ ಹಚ್ಚಿಟ್ಕೊಳ್ಬೇಕು. ಆ ದೀಪದ ಬೆಳಕು ಇಷ್ಟಲಿಂಗದ ಮೇಲೆ ಬೀಳ್ತದೆ. ಒಂದು ಪಾಯಿಂಟಲ್ಲಿ ಬಿದ್ದಿರ್ತಕ್ಕಂಥ ಆ ದೀಪದ ಬೆಳಕನ್ನು ನಾವು ತದೇಕಚ್ಚಿತದಿಂದ ಗಮನಿಸ್ತಾ ಹೋಗಬೇಕು, ಒಂದೇ ಪಾಯಿಂಟು. ಇದನ್ನು ಮಾಡೋ ಸಂದರ್ಭದಲ್ಲಿ ನಾವು ಕುಳಿತುಕೊಳ್ತಕ್ಕಂಥ ಜಾಗ ಸಂಪೂರ್ಣವಾಗಿ ಕತ್ತಲೆಯಾಗಿರಬೇಕು. ಡಾರ್ಕ್ ರೂಮ್ ಅಂತ ಕರೀತಾರಲ್ಲ, ಆ ರೀತಿ ಕತ್ತಲೆಯಾಗಿರಬೇಕು. ಯಾವುದೇ ಶಬ್ದ ಆ ರೂಮಿನ ಒಳಗಡೆ ಪ್ರವೇಶ ಮಾಡಬಾರ್ದು. ಹಾಗೆ ಆ ರೂಮನ್ನು ಸಂಪೂರ್ಣವಾಗಿ ಶಬ್ದರಹಿತವಾಗಿರ್ತಕ್ಕಂಥ ಸ್ಥಿತಿಗೆ ತೆಗೆದುಕೊಂಡು ಬಂದಮೇಲೆ ಒಂದು 5 ನಿಮಿಷಗಳ ಕಾಲ ದೀರ್ಘವಾಗಿ ಉಸಿರಾಟ ಮಾಡ್ತಾ ನಿರೀಕ್ಷಣೆಯನ್ನು ಮಾಡ್ತಾ ಹೋಗ್ಬೇಕು. ದೀರ್ಘವಾಗಿ ಉಸಿರಾಟ ಮಾಡೋದಂದರೆ ಕಂಟಿನ್ಯೂ ಆಗಿ ದೀರ್ಘ ಉಸಿರಾಟ ಮಾಡಿ. ಕಣ್ಣು ಮಿಟಕಿಸದೆ ನೀವು ಇಷ್ಟಲಿಂಗವನ್ನು ನೋಡ್ತಾ ಹೋಗಬೇಕು. ದೃಷ್ಟಿ ಸಂಪೂರ್ಣವಾಗಿ ಇಷ್ಟಲಿಂಗದ ಮೇಲೆ. ವಿಶ್ರಾಂತಿಯ ಸ್ಥಿತಿಯಲ್ಲಿ ಸಹಜ ಶಿವಯೋಗವನ್ನು ಮಾಡುವ ವಿಧಾನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸಹಜವಾಗಿ ದೃಷ್ಟಿಯನ್ನು ಆ ಜ್ಯೋತಿರ್ಬಿಂದುವಿನ ಕೇಂದ್ರ ಭಾಗಕ್ಕೆ ಕೇಂದ್ರೀಕರಿಸುತ್ತಾ ಸಂಪೂರ್ಣವಾಗಿ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಹೋಗಬೇಕು. ಒಂದೇ ಕೇಂದ್ರ ಬಿಂದುವಿನಲ್ಲಿ ದೃಷ್ಟಿ ನೆಲೆಗೊಳ್ತಾ ಇದೆ. ಒಂದೇ ಕೇಂದ್ರ ಬಿಂದುವಿನಲ್ಲಿ ದೃಷ್ಟಿ ನೆಲೆಗೊಂಡಾಗ ಮನಸ್ಸು ಪ್ರಶಾಂತವಾಗ್ತದೆ. ಮನ ಪ್ರಶಮನೋಪಾಯ ಯೋಗ ಅಂತ ಹೇಳ್ತಾರೆ. ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ. ಆ ಮನಸ್ಸನ್ನು ಪ್ರಸನ್ನವಾಗಿಟ್ಕೊಂಡ್ರೆ ಅದೇ ಧ್ಯಾನ. ಹಾಗೆ ಮನಸ್ಸಿನ ಪ್ರಸನ್ನತೆಗೆ ದೃಷ್ಟಿ ಏಕಾಗ್ರವಾಗ್ತಕ್ಕಂಥ ಸ್ಥಿತಿಯನ್ನು ನಾವು ಉಂಟು ಮಾಡಿಕೊಳ್ಬೇಕಾಗ್ತದೆ. ದೃಷ್ಟಿಯ ಏಕಾಗ್ರತೆಯೇ ಮನಸ್ಸಿನ ಪ್ರಸನ್ನತೆಗೆ ಮೂಲ ಶಕ್ತಿ. ಹಾಗೆ ದೀರ್ಘವಾಗಿ ನಾನು ಹೇಳಿದ ಹಾಗೆ ಕಂಟಿನ್ಯೂಸ್ ಆಗಿ ಉಸಿರಾಟ ಮಾಡ್ತಾ ಹೋಗಬೇಕು. ಈಗ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಗಮನವನ್ನು ಗುದದ್ವಾರದ ಕಡೆಗೆ ತೆಗೆದುಕೊಂಡು ಬನ್ನಿ. ಮಲ ವಿಸರ್ಜನೆ ಮಾಡುವ ಜಾಗದ ಕಡೆಗೆ. ನನ್ನ ಜೊತೆಗೆ ನಕಾರ ಪ್ರಣವಾಕ್ಷರವನ್ನು ಹೇಳಿ. ನಾ ಈಗ ನಿಮ್ಮ ಗಮನವನ್ನು
ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಜಾಗ, ಅದಕ್ಕೆ ಸ್ವಾದಿಷ್ಟಾನ ಚಕ್ರ ಅಂತ ಕರೀತಾರೆ. ಅಲ್ಲಿ ತೆಗೆದುಕೊಂಡು ಬನ್ನಿ. ಮೂತ್ರ ವಿಸರ್ಜನಾಂಗವನ್ನು ಗಮನಿಸ್ತಾ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನನ್ನ ಜೊತೆ ಹೇಳಿ, ಮಾ. ಈಗ ನಾಭಿ ಕೇಂದ್ರವನ್ನು ಗಮನಿಸಿ. ಹೊಕ್ಕಳ ಭಾಗ, ಹೊಕ್ಕಳಿನ ಭಾಗದ ಕಡೆಗೆ ಗಮನವನ್ನು ತೆಗೆದುಕೊಂಡು ಬಂದು ಒಂದು ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹೊಕ್ಕಳಿನ ಭಾಗವನ್ನು ಗಮನಿಸ್ತಾ ಶ್ರೀ ಈಗ ನಿಮ್ಮ ಗಮನವನ್ನು ಹೃದಯದ ಭಾಗದ ಕಡೆಗೆ ತೆಗೆದುಕೊಂಡು ಬನ್ನಿ. ಹೃದಯ ಭಾಗವನ್ನು ಗಮನಿಸ್ತಾ ದೀರ್ಘವಾಗಿ ಉಸಿರು ತೆಗೆದುಕೊಂಡು ನನ್ನ ಜೊತೆಗೆ ವಕಾರವನ್ನು ಉಚ್ಚಾರಣೆ ಮಾಡಿ. ಈಗ ಗಮನವನ್ನು ಕಂಠ ಕೇಂದ್ರದ ಕಡೆಗೆ ತೆಗೆದುಕೊಂಬನ್ನಿ. ಕಂಠವನ್ನು ಗಮನಿಸ್ತಾ, ಕತ್ತನ್ನು ಗಮನಿಸ್ತಾ ಯಕಾರವನ್ನು ನನ್ನ ಜೊತೆ ಉಚ್ಚಾರಣೆ ಮಾಡಬೇಕು. ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ. ಇದಾದ ಮೇಲೆ ಗಮನವನ್ನು ಭ್ರೂಮಧ್ಯದ ಕಡೆಗೆ, ಭ್ರೂಕುಟಿಯ ಕಡೆಗೆ, ಎರಡು ಹುಬ್ಬಿನ ಮಧ್ಯಭಾಗದ ಕಡೆಗೆ ತೆಗೆದುಕೊಂಡು ಬನ್ನಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನನ್ನ ಜೊತೆಗೆ ಓಂಕಾರವನ್ನು ಹೇಳಿ. ಓ. ಈಗ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಮಧ್ಯಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ಗಮನವನ್ನು ಆಜ್ಞಾ ಚಕ್ರದ ಕಡೆಗೆ ಅಂದರೆ ಭ್ರೂಮಧ್ಯದ ಕಡೆಗೆ ತೆಗೆದುಕೊಂಡು ಬನ್ನಿ. ಕೈಯಲ್ಲಿರುವ ಇಷ್ಟಲಿಂಗ ಭ್ರೂಮಧ್ಯದಲ್ಲಿ ಗೋಚರಿಸ್ತಾ ಇದೆಯಾ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗಿ. ಭ್ರೂಮಧ್ಯದಲ್ಲಿ ಇಷ್ಟಲಿಂಗದ ಪ್ರತಿಬಿಂಬವನ್ನು ಗಮನಿಸ್ತಾ ಹೋಗಿ. ಆಜ್ಞಾಚಕ್ರದಲ್ಲಿ ಇಷ್ಟಲಿಂಗದ ಪ್ರತಿಬಿಂಬವನ್ನು ಗಮನಿಸ್ತಾ ಹೋಗಿ. ಎರಡು ಹುಬ್ಬುಗಳ ಮಧ್ಯೆ ನಿರಾಕಾರ ಪರಮಾತ್ಮನ ನಿಜ ದೇಹವಾಗಿರುವ ಇಷ್ಟಲಿಂಗದ ದರ್ಶನವಾಗ್ತಾ ಇದೆ. ಈ ಕ್ಷಣದಲ್ಲಿ ನಿಧಾನವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಮೌನವಾಗಿ ಕೇವಲ ಶ್ವಾಸ
ಪ್ರಶ್ವಾಸವನ್ನು ಗಮನಿಸ್ತಾ ಹೋಗಿ. ಜಸ್ಟ್ ಅಬ್ಸರ್ವ್ ಬ್ರೆತ್. ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಒಳ ಹೋಗುವ ಹಾಗೂ ಹೊರಬರುವ ಉಸಿರಾಟವನ್ನು ಗಮನಿಸಿ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಲೆಫ್ಟ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಬ್ರೆತ್. ಈಗ ನಿಮ್ಮ ಗಮನವನ್ನು ಮೂಗಿನ ತುದಿಯ ಭಾಗದ ಕಡೆಗೆ ತೆಗೆದುಕೊಂಡು ಬನ್ನಿ. ಮೂಗಿನ ತುದಿಯಲ್ಲಿ ಗಮನವನ್ನು ಹರಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮೂಗಿನ ತುದಿಯಲ್ಲಿ ಗಮನವನ್ನು ಹರಿಸ್ತಾ ದೀರ್ಘವಾಗ ಉಸಿರನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಉಸಿರು ಒಳಗಡೆ ಬರುವಾಗ ಶಿವ 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 ಎಂದು 11 ಬಾರಿ, ಉಸಿರು ಹೊರಗಡೆ ಹೋಗುವಾಗ 11 ಬಾರಿ ಶಿವ 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 ಎನ್ನುವ ಮಂತ್ರವನ್ನು ಮನಸ್ಸಿನಲ್ಲಿ ಉಚ್ಚಾರಣೆ ಮಾಡಿ. 11 ಬಾರಿ ಸರಿಯಾಗಿ ಉಚ್ಚಾರಣೆಯನ್ನು ಮಾಡೋ ಸಂದರ್ಭದಲ್ಲಿ ಉಸಿರನ್ನು ತೆಗೆದುಕೊಳ್ಬೇಕು. 11 ಬಾರಿ ಉಚ್ಚಾರಣೆ ಮಾಡುತ್ತಾ ಸರಿಯಾಗಿ ಉಸಿರನ್ನು ಬಿಡಬೇಕು. ಉಸಿರನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ 11 ಬಾರಿ ಶಿವನಾಮ ಸ್ಮರಣೆ, ಉಸಿರನ್ನು ಬಿಡತಕ್ಕಂಥ ಸಂದರ್ಭದಲ್ಲಿ 11 ಬಾರಿ ಶಿವನಾಮ ಸ್ಮರಣೆ. ಹೀಗೆ ನಿರಂತರವಾಗಿ ನಿಮಗೆ ಇಷ್ಟ ಬಂದ ಹೊತ್ತಿನವರೆಗೂ ಅಭ್ಯಾಸವನ್ನು ಮಾಡ್ತಾ ಹೋಗಿ. ನಿಮಗೆ ಇಷ್ಟವಾಗುವವರೆಗೂ, ನಿಮಗೆ ಸಾಕೆನ್ನಿಸುವವರೆಗೂ ಈ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗಿ. ಇದಾದ ಮೇಲೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಬಾಯಲ್ಲಿ ಹೊರಗಡೆ ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಗಮನವನ್ನು ಎಡಭಾಗದ ನಾಸಿಕಾಗ್ರದ ಕಡೆಗೆ ತೆಗೆದುಕೊಂಡು ಬನ್ನಿ. ಎಡಭಾಗವನ್ನು ಗಮನಿಸ್ತಾ ದೀರ್ಘವಾಗಿ ಉಸಿರಾಟ ಮಾಡಿ. ಎಡಭಾಗದ ಮೂಗಿನ ಹೊಳ್ಳೆಯನ್ನು ಗಮನಿಸ್ತಾ ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ಈಗ ನಿಮ್ಮ ಬಲಗಡೆ ಮೂಗಿನ ಹೊಳ್ಳೆಯನ್ನು ಗಮನಿಸ್ತಾ ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ದೀರ್ಘ ಉಸಿರು ತೆಗೆದುಕೊಳ್ಳಿ, ನಿಧಾನ ಬಿಡಿ. ಮೂಗಿನ ಹೊಳ್ಳೆಯನ್ನು ಗಮನಿಸ್ತಾ ಹೋಗಿ, ಬಲ ಮೂಗಿನ ಹೊಳ್ಳೆಯನ್ನು. ಹೀಗೆ ಒಂದು 15 ಬಾರಿ ಎಡಗಡೆ ಮೂಗಿನ ಹೊಳ್ಳೆಯಿಂದ, 15 ಬಾರಿ ಬಲಗಡೆ ಮೂಗಿನ ಹೊಳ್ಳೆಯಿಂದ ನೀವು
ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು ವಿತೌಟ್ ಹ್ಯಾಂಡ್ ಸಪೋರ್ಟ್. ಅಂದರೆ ಎಡಗಡೆ ಮೂಗಿನಿಂದ ಉಸಿರಾಡೋದಂದರೆ ಎಡ ಮೂಗನ್ನು ಗಮನಿಸ್ತಾ ಉಸಿರಾಡೋದು, ಬಲಗಡೆ ಮೂಗಿನಿಂದ ಉಸಿರಾಡೋದು ಅಂದರೆ ಬಲ ಮೂಗನ್ನು ಗಮನಿಸ್ತಾ ಉಸಿರಾಟವನ್ನು ಮಾಡೋದು. ನಾವು ಗಮನವನ್ನು ಎಡಗಡೆ ಮೂಗಿನ ಹೊಳ್ಳೆ ಕಡೆಗೆ ತೆಗೆದುಕೊಂಡಾಗ ಎಡ ಮೂಗು ಆ್ಯಕ್ಟಿವ್ ಆಗುತ್ತೆ, ಬಲಗಡೆ ಮೂಗಿನ ಹೊಳ್ಳೆ ಕಡೆಗೆ ತೆಗೆದುಕೊಂಡಾಗ ಬಲ ಮೂಗಿನ ಹೊಳ್ಳೆ ಆ್ಯಕ್ಟಿವ್ ಆಗುತ್ತೆ. ಇದೇ ರೀತಿ ಈಗ ಮುಂದುವರಿಸ್ತಾ ಹೋಗಿ ಬಲ ಮೂಗಿನ ಹೊಳ್ಳೆಯನ್ನು ಗಮನಿಸ್ತಾ ಬಲಗಡೆ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾ ಹೋಗಿ. ಇದಕ್ಕೆ ಶಿವಯೋಗ ನಾಡಿ ಧ್ಯಾನ ಅಂತ ಕರೀತಾರೆ. ಶಿವಯೋಗ ನಾಡಿ ಧ್ಯಾನದಲ್ಲಿ ನಿಮ್ಮ ಇಡ, ಪಿಂಗಳ, ಸುಷುಮ್ನ ನಾಡಿಗಳು ಜಾಗೃತವಾಗ್ತವೆ. ಇದಾದಮೇಲೆ ನಿಧಾನವಾಗಿ ಒಂದು ಬಾರಿ ಉಸಿರನ್ನು ತೆಗೆದುಕೊಳ್ಳಿ. ಓಂಕಾರವನ್ನು ಹೇಳಿ. ಹೀಗೆ 3 ಬಾರಿ ಓಂಕಾರನ ಉಚ್ಚಾರಣೆ ಮಾಡಿ ನಿಧಾನವಾಗಿ ಇಷ್ಟಲಿಂಗವನ್ನು ಭ್ರೂಮಧ್ಯಕ್ಕೆ ಸ್ಪರ್ಶ ಮಾಡಬೇಕು. ಬಲ ಮತ್ತು ಎಡಗಣ್ಣಿಗೆ ಸ್ಪರ್ಶ ಮಾಡಿ ನಿಧಾನವಾಗಿ ಅಪಾನ ಮುದ್ರೆಯಲ್ಲಿ ಕಿರು ಬೆರಳನ್ನು ಇಷ್ಟಲಿಂಗಕ್ಕೆ ಸ್ಪರ್ಶ ಮಾಡಿ, ತೋರು ಬೆರಳನ್ನು ಭ್ರೂಮಧ್ಯಕ್ಕೆ ಸ್ಪರ್ಶ ಮಾಡಿ ಸ್ವಲ್ಪ ಪ್ರೆಷರ್ ಮಾಡಬೇಕು. ಇಲ್ಲಿ ಸ್ವಲ್ಪ ಪ್ರೆಷರ್ ಮಾಡ್ತಾ ಮಾಡ್ತಾ 3 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ ಕೈಗಳನ್ನು. ಈ ಸ್ಥಿತಿಯಲ್ಲಿ 2 ನಿಮಿಷ ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಿ. ಹೀಗೆ 2 ನಿಮಿಷಗಳ ಕಾಲ ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು. ನಿಧಾನವಾಗಿ ಕಣ್ಣು ತೆರೆಯಬೇಕು. ಇದಕ್ಕೆ ಇಷ್ಟಲಿಂಗ ಧ್ಯಾನ ಅಥವಾ ಶಿವಯೋಗ ಧ್ಯಾನ ಅಂತ ಕರೀತಾರೆ. ಈ ಧ್ಯಾನವನ್ನು ಈ ರೀತಿ ನೀವು ಅಭ್ಯಾಸ ಮಾಡಿದ್ದೇ ಆದರೆ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಂಥದೇ ಆರೋಗ್ಯದ ಸಮಸ್ಯೆ ಇರಲಿ, ಇದನ್ನು ಪ್ರತಿನಿತ್ಯ ನಾನು ಹೇಳಿಕೊಟ್ಟಂತಹ ಒಂದು ವಿಧಿವಿಧಾನಗಳ ಮೂಲಕ ಒಂದು 10 ರಿಂದ 15 ನಿಮಿಷ, ಮಿನಿಮಮ್ 10 ರಿಂದ 15 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ ನೀವು ಟೈಮ್ ರೆಡ್ಯೂಸ್ ಮಾಡ್ಕೋಬೇಕು. ನಾವು ಎಷ್ಟನ್ನು ನಾನು ಹೇಳಿದ್ನಲ್ಲ ನಿಮಗೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಈ ಮೆಥಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಥವಾ ನಾನು ಮಾಡಲಿಕ್ಕೆ ಇದು ಅರ್ಧ ಗಂಟೆ ತೆಗೆದುಕೊಳ್ತು. ನೀವು ಕೂಡ ಅರ್ಧ ಗಂಟೆ ಈ ಒಂದು ಶಿವಯೋಗ ಧ್ಯಾನ ಅಥವಾ ಇಷ್ಟಲಿಂಗ ಧ್ಯಾನವನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಳ್ತಕ್ಕಂಥ ಎಲ್ಲ ಸತ್ಸಂಕಲ್ಪಗಳು ನೆರವೇರ್ತವೆ.
ನಿಮ್ಮ ಆರೋಗ್ಯದ ಸಮಸ್ಯೆ ಚೆನ್ನಾಗಿರ್ತದೆ, ನಿಮ್ಮ ಮನೆ ಚೆನ್ನಾಗಿರ್ತದೆ, ನೀವು ಸಾಮಾಜಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಸದೃಢವಾಗಿ ಬದುಕ್ತೀರಾ. ಇಷ್ಟಿದ್ದರೆ ಮನುಷ್ಯನ ಜೀವನ ಸಾರ್ಥಕತೆಯ ಒಂದು ಹಂತವನ್ನು ತಲುಪುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಯೋಗದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಹತ್ರ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 927-027-7973 ಅಥವಾ 733-761-8850.